ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎ ಹೆಲ್ತಿ ಕುಕ್ ರೆಸಿಪಿಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಬಂದು ಮಟನ್ ಬಿರಿಯಾನಿ. ಹಾಗೆ ನಾನು ಮೊದಲೇ ಹೇಳಿದಲ್ವ ಊರಲ್ಲೇ ಇದ್ದೇನೆ ಅಂತ, ಹಾಗೆ ತಮ್ಮನ ಮಕ್ಕಳಿಗೆ ಒಂದು ಒಳ್ಳೆಯ ಮಟನ್ ಬಿರಿಯಾನಿ ಮಾಡಿ ಕೊಡುವ ಅಂತ ಯೋಚನೆ ಮಾಡಿದೆ. ಹಾಗೆ ನೋಡಿ ಅದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂದರೆ, ನಾನೀಗ ಎಣ್ಣೆಯಲ್ಲಿ ಹುರಿದ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, 2 ಬ್ಯಾಡಗಿ ಮೆಣಸು, ಒಂದು ಗುಂಟೂರು ಮೆಣಸು, 1 ಸ್ಪೂನ್ ಧನಿಯಾ ಬೀಜ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೇನೆ. ಹಾಗೆ 3 ಗ್ಲಾಸ್ ಅಕ್ಕಿಗೆ 3/4 kg ಮಟನ್ ತಗೊಂಡಿದ್ದೇನೆ. ಮಟನನ್ನು ಸ್ವಲ್ಪ ದೊಡ್ಡ ಪೀಸಾಗಿ ಮಾಡಿದ್ದೇನೆ. ಈಗ ನಾವು ಹುರಿದಿಟ್ಟ ಮಸಾಲೆಯನ್ನು ಮೊದಲು ನಾವು ಅದನ್ನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿ ಬರುವ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಬಬೇಕು. ಇವಾಗ ಇಲ್ಲಿ ಮಟನ್ ಅಂದ ತಕ್ಷಣ ಅದು ನಾನು ಕುರಿ ಮಾಂಸ ತಗೊಂಡಿರೋದು. ನಮ್ಮೂರ ಕಡೆಯಲ್ಲಿ ಒಳ್ಳೊಳ್ಳೆ ಮಾಂಸ ಎಲ್ಲ ಸಿಗುತ್ತೆ. ಹಾಗಾಗಿ ನಮ್ಮ ತಮ್ಮನ ಮಕ್ಕಳು ಇಲ್ಲಿ ಮನೆಯಲ್ಲಿ ಮಾಡೋದಿಲ್ಲ, ತಮ್ಮನ ಮಕ್ಕಳಿಗೆಲ್ಲ ಮಾಡಿಕೊಡುವ ಅಂತ ಒಂದು ಯೋಚನೆಯಲ್ಲಿ ನಾನು ಮಾಡಿದ್ದು. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿ ಬರಬೇಕು. ನಂತರದಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಹೇಳಿಕೊಡ್ತೇನೆ ನಾನು. ಯಾಕಂದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲವೂ ಕೂಡ ನುಣ್ಣಗೆ ರುಬ್ಬಿರಬೇಕು. ಆಗಲೇ ಮಟನ್ ಬಿರಿಯಾನಿ ಚೆನ್ನಾಗಿ ಬರೋದು. ಈಗ ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೇನೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಈ ಥರ ಬೆಣ್ಣೆ ಥರ ರುಬ್ಬಿ ತರಬೇಕು. ಇವಾಗ ಹಾಗೆ ನಾನು ಬೆಳ್ಳುಳ್ಳಿ ಶುಂಠಿ ಕೂಡ ಪೇಸ್ಟ್ ಮಾಡ್ತಾಯಿದ್ದೇನೆ. ಇದಿಷ್ಟು ಬೇಕಾಗಿಲ್ಲ ನಮಗೆ, ಆದರೆ 1 ಸ್ಪೂನ್ ಬೇಕು ಅಷ್ಟೇ. ಈಗ ಕುಕ್ಕರ್ ಬಿಸಿ ಆಯಿತು, 2.5 ಸ್ಪೂನ್ ತುಪ್ಪ ಹಾಕಿದೆ. ಮಟನ್ ಅಲ್ವಾ, ಸ್ವಲ್ಪ ತುಪ್ಪ ಕಡಿಮೆ ಆಗಬೇಕು. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, 1 ಈರುಳ್ಳಿ ಮತ್ತು 2 ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ, ಈಗ ಮಟನ್ನ ಕೂಡ ಫ್ರೈ ಮಾಡ್ತಾಯಿದ್ದೇನೆ ನಾನು. ಒಂದು 5 ನಿಮಿಷ ಅಷ್ಟೇ ಫ್ರೈ ಮಾಡಬೇಕು. ಆನಂತರ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಕುಕ್ಕರಲ್ಲಿ ಬೇಯುವಾಗ ನಾವು ಉಪ್ಪು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಇದು ಸ್ವಲ್ಪ ದೊಡ್ಡ ಪೀಸ್ ಆಗಿರೋದಕ್ಕೆ ನಾನು ಇಲ್ಲಿ ಕುಕ್ಕರಲ್ಲಿ 7 ವಿಶಿಲ್ ತಗೊಳ್ತಾ ಇದ್ದೇನೆ. ಈಗ ನಮ್ಮ ಮಸಾಲೆ ಹಾಕ್ತಾಯಿದ್ದೇನೆ. ಮಸಾಲೆಗೆ ನೀರು ಹಾಕ್ತಾಯಿದ್ದೇನೆ. ನಾವು 3 ಲೋಟ ಅಕ್ಕಿಗೆ ನಾವು ಇಲ್ಲಿ ಈ ನೀರನ್ನು ಕೂಡ ಲೆಕ್ಕ ಹಾಕ್ಕೊಂಡಿರಬೇಕು. 3 ಲೋಟ ಅಕ್ಕಿಗೆ ನಾವು ಒಂದು 5-3/4-6 ಲೋಟದ ಒಳಗೆ ನೀರಿರಬೇಕು. ಅದು ಈ ಮಸಾಲೆ ಎಲ್ಲ ಸೇರಿಸಿ, ಹಾಗಾಗಿ ಅದು ಲೆಕ್ಕದಲ್ಲಿ ಇಟ್ಕೊಂಡ್ರೆ ಸಾಕು. ಮಸಾಲೆ ಮತ್ತು ನಮ್ಮ ಅನ್ನಕ್ಕೆ ಹಾಕುವ ನೀರು ಸೇರಿಸಿ ಟೋಟಲ್ 5-3/4-6 ಒಳಗಡೆ ಇರಬೇಕು, ಆಚೆ ಆಗಬಾರ್ದು. ಈಗ ನಾವು ಇಲ್ಲಿ 6-7 ವಿಶಿಲ್ ಹಾಕಿ ಮಟನ್ ಬೇಯಿಸ್ತೇವೆ. 4 ವಿಶಿಲ್ ಸಾಕಾಗುತ್ತೆ. ಅದು ದೊಡ್ಡ ಪೀಸ್ ಮಾಡಿದ್ದೇನೆ. ಇಲ್ಲಿ ಬಾಸ್ಮತಿ ರೈಸ್, ಇದನ್ನು ನೆನೆ ಹಾಕಿ ಒಂದು 20 ನಿಮಿಷ ಆಯಿತು. ನೆನೆ ಹಾಕಿ ಜರಡಿ ಹಿಡಿದಿದ್ದೇನೆ. ಇದರಲ್ಲಿ ಯಾವ ನೀರು ಕೂಡ ಇಲ್ಲ. ಈಗ ಅನ್ನ ಮಾಡುವ ನಾವು. ಈಗ ನಾನು ಬಿರಿಯಾನಿಗೆ ಬೇಕಾದ ಮಸಾಲೆಗಳನ್ನೆಲ್ಲ ತಗೊಂಡಿದ್ದೇನೆ. ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಗಸಗಸೆ, ಹಾಗೆ ಸೊಂಪು ಕಾಳೆಲ್ಲವನ್ನು ತಗೊಂಡಿದ್ದೇನೆ. 1-1.5 ಸ್ಪೂನ್ ಎಣ್ಣೆ ಬಿಸಿ ಆದ ತಕ್ಷಣ 1 ಈರುಳ್ಳಿ ಹಾಕಿ, 2 ಹಸಿಮೆಣಸಿನಕಾಯಿ ಹಾಕಿ ನಮ್ಮ ಈ ಮಸಾಲೆಗಳನ್ನೆಲ್ಲ ಇವಾಗ ತಗೊಂಡ ಮಸಾಲೆಗಳನ್ನು ಫ್ರೈ ಮಾಡಬೇಕು. ಅದಕ್ಕೆ ನಾವು ಬಿರಿಯಾನಿ ಹೂಗಳೆಲ್ಲ ಹಾಕ್ಬೋದು, ಅವರವ್ರ ಇಷ್ಟ ಅದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಒಂದು ಮೀಡಿಯಮ್ ಸೈಜಿನ 2 ಈರುಳ್ಳಿ ಮತ್ತು ಖಾರ ಕಮ್ಮಿ ಇರೋ 4 ಹಸಿಮೆಣಸಿನಕಾಯಿ ಹಾಕಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ನಮ್ಮ ಬಿರಿಯಾನಿ ಮಸಾಲೆಗಳನ್ನೆಲ್ಲ ಎಲೆಯನ್ನು ಹಾಕಬೇಕು. ಎಲೆ ನಂತರದಲ್ಲಿ ನಮ್ಮ ಕರಿಮೆಣಸಿನ ಕಾಳಿನ ಪುಡಿ ಒಂದು ಚಿಟಿಕೆ ಇಷ್ಟ ಹಾಕಿ ನಾವು ಬೇಕಾದ ನೀರು ತಗೊಳ್ಬೇಕು. ಈಗ 3 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸಷ್ಟು ನೀರು ತಗೊಂಡಿರೋದು. ಯಾಕೆಂದರೆ ನಮ್ಮಲ್ಲಿ ಅಲ್ಲಿ ಬಿರಿಯಾನಿಗೆ ಚಿಕನ್ ಬೇಯಿಸ್ತಾ ಇದ್ದೇವಲ್ಲ, ಅಲ್ಲಿ ನಮ್ಮ ನೀರು ಇದೆ. ಆ ಲೆಕ್ಕ ಎಲ್ಲ ಹಾಕಿದರೆ ಇಲ್ಲಿ 3 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತಗೊಂಡು ಅದು ಒಂದು ಕುದಿ ಬರುವಾಗ ಪೂರ್ತಿ ಸಿಮ್ಮಲ್ಲಿಟ್ಟು ಮಾಡಬೇಕು. ಉಪ್ಪು ಕೂಡ ಸೇರಿಸಿದ್ದೇನೆ, ಆ ಕಡೆ ಮಟನ್ಗೂ ಉಪ್ಪು ಸೇರಿಸಿದ್ದೇನೆ. 2 ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ಸಿಮ್ಮಲ್ಲೇ ಒಂದು 40-50% ಅನ್ನ ಬೇಯಬೇಕು. ಮತ್ತಿನ ಒಂದು 50% ನೋಡಿ ಮಟನ್ ಮಸಾಲೆ ಜೊತೆ ಬೇಯಬೇಕು. ಮಟನ್ ಆಲ್ರೆಡಿ ಬೆಂದಿದೆ ಅಲ್ವಾ. ಬೆಂದಾಗ ಈಗ ನಾವು ಬೆಂದ ಮಟನ್ ಗ್ರೇವಿ ಸಮೇತ ನಾವು ಇದಕ್ಕೆ ಹಾಕಬೇಕು. ಹಾಕಿ ಇವಾಗ ಸಿಮ್ಮಲ್ಲಿಟ್ಟು ಇದು ಡ್ರೈ ಆಗೋ ತನಕ ಬೇಯಿಸಿದರೆ ನಮ್ಮ ಸೂಪರಾಗಿರೋ ಬಾಸ್ಮತಿ ರೈಸಿನ ಮಟನ್ ಬಿರಿಯಾನಿ ಅಥವಾ ಕುರಿ ಬಿರಿಯಾನಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿತ್ತು ನಮ್ಮ ಈ ಮಟನ್. ನಾವೆಲ್ಲ ಪರಿಚಯ ಇರೋದ್ರಿಂದಲೇ ತರೋದು. ಈಗ ಕೊನೆಯಲ್ಲಿ ಇದು ನೀರು ಆರ್ತಾ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ಕಟ್ ಮಾಡಿ ಹಾಕಿ, ಹಾಗೆ ಗೋಡಂಬಿ ಬೇಕಂದರೆ ಫ್ರೈ ಮಾಡಿ ಹಾಕ್ಬೋದು. ನಾನು ಹಾಕ್ತಾಯಿಲ್ಲ, ಹೆವಿ ಆಗ್ತದಲ್ವ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ರೆಡ್ ಬರುವವರೆಗೆ ಫ್ರೈ ಮಾಡಿ
ಹಾಕ್ಬೋದು. ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಡ್ರೈ ನೋಡಿ ಬಿರಿಯಾನಿ ಈಗ ಚೆನ್ನಾಗಿ ಡ್ರೈ ಆಗಿದೆ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇನ್ನು ಈರುಳ್ಳಿ ಫ್ರೈ ಮಾಡಿದ್ದು ಹಾಕಿದಾಗ ನಮ್ಮ ಬಿರಿಯಾನಿ ರೆಡಿ ಆಯಿತು ನೋಡಿ. ಪಟಪಟನೇ ಆಗುವಂಥ ಒಂದು ಬಿರಿಯಾನಿದು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಬೇಕು, ಮಕ್ಕಳಿಗೆಲ್ಲ ಕೊಡಿ, ತುಂಬ ಚೆನ್ನಾಗಿದೆ. ಯಾವಾಗಲೂ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಮಟನ್ನು, ವರ್ಷಕ್ಕೊಂದು ಸಲನೋ 2 ಸಲ. ಇಲ್ಲಿ ನಮ್ಮ ತಾಯಿ ಮನೇಲಿ ಅಂತೂ ಮಾಡೋದೇ ಇಲ್ಲ, ಇವರಿಗೆ ಮಾಡಲಿಕ್ಕೂ ಗೊತ್ತಿಲ್ಲ. ನಾನು ಬಂದಾಗ ಮಕ್ಕಳಿಗೆ ಮಾಡಿಕೊಡ್ತೇನೆ, ತಮ್ಮ ಇರುವಾಗಲೂ ಮಾಡಿಕೊಡ್ತಾಯಿದ್ದೆ. ಈಗ ನಮ್ಮ ಸೂಪರ್ ಬಿರಿಯಾನಿ ರೆಡಿಯಾಗಿದೆ. ಹಾಗೆ ಅವನಿಗೆ ಇಟ್ಟೇ ನಾವೆಲ್ಲ ತಿನ್ನೋದಿಲ್ಲ. ಏನೇ ವಸ್ತು ಇಲ್ಲಿ ಮಾಡಿದರೂ ಕೂಡ ಪ್ರತಿನಿತ್ಯದ ಬ್ರೇಕ್ಫಾಸ್ಟ್ ಊಟ, ರಾತ್ರಿ ಊಟ ಅವನಿಗಿಡೋದು ಯಾರು ಏನು ತಿನ್ನೋದಿಲ್ಲ. ಹಾಗಾಗಿ ಅವನಿಲ್ಲ ಅಂತ ಅವನ ಮಕ್ಕಳಿಗೆ ಏನಿಲ್ಲದಾಗಬಾರ್ದಲ್ವ. ಹಾಗಾಗಿ ಅವನ ಮೇಲಿನ ಪ್ರೀತಿಯಲ್ಲಿ, ಮಕ್ಕಳ ಮೇಲಿನ ಪ್ರೀತಿಯಲ್ಲಿ ಈ ಬಿರಿಯಾನಿ ಮಕ್ಕಳಿಗೋಸ್ಕರ ಮಾಡಿದ್ದೆ. ತುಂಬ ಸೂಪರಾಗಿ ಬಂದಿದೆ. ಎಲ್ಲರ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ಎಲ್ಲ ಮಕ್ಕಳಿಗೆ ಕೊಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.